ನಮಸ್ಕಾರ ಸ್ನೇಹಿತರೆ. ಸಂಪೂರ್ಣ ಮಹಾಭಾರತ ಕಥೆಯ ಧ್ವನಿ ಸುರುಳಿಯ ಮುಂದುವರೆದ ಭಾಗ ಯೋಜನಗಂಧಿಯ ದರ್ಶನ. ಇದರ ಹಿಂದಿನ ಸಂಚಿಕೆಗಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುವ ಲಿಂಕ್ ಪ್ರೆಸ್ ಮಾಡಿ ಹಾಗೂ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೂ ಹಂಚಿಕೊಳ್ಳಿ. ಯೋಜನಗಂಧಿಯ ದರ್ಶನ. ಕಾಲಚಕ್ರ ಉರುಳಿತು. ಶಂತನುವು ಚಿತ್ತದ ಬೇಸರ ಕಳೆಯಲು ಯಮುನಾ ನದಿಯ ಬಳಿ ಸೃಷ್ಟಿ ಸೌಂದರ್ಯವನ್ನು ಸವಿಯುತ್ತಾ ನಿಂತಿದ್ದನು. ತಂಪಾದ ಮಂದ ಮಾರುತವು ಸೂಸುತ್ತಿದ್ದ ಕಂಪನ್ನು ಆಘ್ರಾಣಿಸಿದ ರಾಜನು ಈ ಸುವಾಸನೆಯು ಎಲ್ಲಿಂದ ಬಂದಿರಬಹುದು ಎನ್ನುವ ಕುತೂಹಲದಿಂದ ಅತ್ತ ಹೆಜ್ಜೆ ಹಾಕಿದನು. ನೋಡುವುದೇನು, ಸುರಸುಂದರಿಯೊಬ್ಬಳ ಮೈಯಿಂದ ಪರಿಮಳ ಹೊರಸೂಸುತ್ತಿತ್ತು. ನದಿಯಲ್ಲಿ ದೋಣಿಯನ್ನು ನಡೆಸುತ್ತಿದ್ದ ಆ ತರುಣಿಯನ್ನು ಕುರಿತು ವಿಚಾರಿಸಿದನು. ಲಾವಣ್ಯವತಿ, ನಿನ್ನನ್ನು ನೋಡಿದಾಗ ಬೆಸ್ತರ ಕನ್ಯೆ ಎಂದು ಮನವರಿಕೆಯಾಗುತ್ತದೆ. ಅಪ್ಸರೆಯನ್ನು ನಾಚಿಸುವಂತಹ ನಿನ್ನ ರೂಪವನ್ನು ನೋಡಿ ಸೋತಿದ್ದೇನೆ. ನೀನು ಯಾರು? ನೀನೇಕೆ ಈ ಕೆಲಸವನ್ನು ಮಾಡುತ್ತಿರುವೆ? ನಿನ್ನ ಮಾತಾಪಿತೃಗಳು ಯಾರು? ಅವರು ಎಲ್ಲಿದ್ದಾರೆ? ಯೋಜನಗಂಧಿಯು ಶಂತನುವಿನ ವೇಷಭೂಷಣವನ್ನು ನೋಡಿ ಆ ದೇಶದ ದೊರೆ ಇರಬಹುದು ಎಂದು ಮನಸ ನಿಶ್ಚಯಿಸಿದಳು. ಪ್ರಭು, ನಾನೊಬ್ಬಳು ಪ್ರಾಯ ತುಂಬಿದ ಹೆಣ್ಣು. ರಾಜನಾದ ನಿನಗೆ ಯಾರನ್ನೂ ಯಾವ ಕಾಲದಲ್ಲಿಯೂ ಪ್ರಶ್ನಿಸುವ ಹಕ್ಕಿದೆ. ಆದರೂ ನೀನು ಸಂಸ್ಕಾರದ ಸೀಮೆಯನ್ನು ಉಲ್ಲಂಘಿಸುವವನಲ್ಲ ಎಂಬ ವಿಶ್ವಾಸವೂ ಇದೆ. ನನ್ನ ತಂದೆಯಾದ ದಾಶರಾಜನು ಇಲ್ಲೇ ನದಿ ದಡದಲ್ಲಿ ಮನೆ ಮಾಡಿದ್ದಾನೆ. ಅವನನ್ನೇ ಕೇಳುವೆಯಾ ಎಂದಳು. ಶಂತನುವು ಮರು ಮಾತನಾಡದೆ ದಾಶರಾಜನಿದ್ದೆಡೆ ತೆರಳಿದನು. ರತ್ನಹಾರಿ ಚ ಪಾರ್ಥಿವಾಹ. ಊರಿನಲ್ಲಿರುವ ಅನರ್ಘ್ಯ ರತ್ನಗಳನ್ನು ರಾಜನಾದವನು ಪಡೆಯಬಹುದು. ಹೀಗಿದ್ದರೂ ಆತನು ಧರ್ಮದ ಎಲ್ಲೆಯನ್ನು ಮೀರಬಯಸಲಿಲ್ಲ. ತನ್ನ ಚಿತ್ತದಲ್ಲಿ ಮೂಡಿಬಂದ ಕಾಮವನ್ನು ಧರ್ಮದ ಚೌಕಟ್ಟಿನೊಳಗೆ ಇಟ್ಟುಕೊಳ್ಳಬೇಕಾದುದರಿಂದ ದಾಶರಾಜನನ್ನು ನೇರವಾಗಿ ಮಾತನಾಡಿಸಿದನು. ದಾಶರಾಜ, ನಾನು ಹಸ್ತಿನಾಪುರದ ನೃಪತಿ ಶಂತನು ಮಹಾರಾಜ. ಯಮುನಾ ತೀರದಲ್ಲಿ ನಿನ್ನ ವಾತ್ಸಲ್ಯದ ಕುವರಿಯನ್ನು ಕಂಡು ಅನುರಾಗ ಹೊಂದಿದ್ದರಿಂದ ಆಕೆಯನ್ನು ವರಿಸಬಯಸುತ್ತೇನೆ. ಸ್ತ್ರೀಯಾದವಳು ಬಾಲ್ಯದಲ್ಲಿ ತಂದೆಯ ಸಂರಕ್ಷಣೆಯಲ್ಲಿದ್ದು ಪಾಣಿಗ್ರಹಣದ ತರುವಾಯ ಗಂಡನ ಪಾಲನೆಯಲ್ಲಿ ಬೆಳೆಯತಕ್ಕವಳು. ಶಾಸ್ತ್ರೋಕ್ತಿಯಂತೆ ಕನ್ಯೆಯು ತಂದೆಯ ಆಜ್ಞಾನುವರ್ತಿಯಾಗಿರಬೇಕು. ಆದುದರಿಂದ ನೀನು ಸಮ್ಮತಿಸಿದರೆ ಆಕೆಯನ್ನು ವಿವಾಹವಾಗುತ್ತೇನೆ ಎಂದ. ದಾಶರಾಜನ ಸಂತೋಷ ಉಕ್ಕೇರಿ ಹರಿದರೂ ಅವನು ದೂರದರ್ಶಿಯಾಗಿದ್ದನು. ಅವಸರದಿಂದ ಒಪ್ಪಿದರೆ ಮುಂದೆ ತನ್ನ ಮಗಳ ಭವಿಷ್ಯ ಹೇಗಾಗಬಹುದೆಂದು ವಿವೇಚಿಸಿದನು. ರಾಜ, ನೀನು ಧರಿತ್ರಿಯಲ್ಲಿ ಹೆಸರಾಂತ ಚಂದ್ರಾನ್ವಯದಲ್ಲಿ ಹುಟ್ಟಿರುವೆ. ನಿನ್ನ ವಂಶದಲ್ಲಿ ಬಾಳಿ ಬೆಳಗಿದ ಪೂರ್ವಜರು ಹಾಕಿಕೊಟ್ಟ ಧರ್ಮ ಮಾರ್ಗವನ್ನು ನೀನು ತ್ಯಜಿಸುವವನಲ್ಲವಾದುದರಿಂದ ಇಲ್ಲಿಯವರೆಗೆ ಬಂದು ಪಿತೃಸ್ಥಾನದಲ್ಲಿರುವ ನನ್ನನ್ನು ಕೇಳಿದೆ. ಆಗಲಿ, ನನ್ನಂತಹ ಪುಣ್ಯಾತ್ಮರು ಇನ್ನಾರಿರಬಹುದು? ಅಪ್ಪನಾದವನಿಗೆ ತನ್ನ ಪುತ್ರಿಯು ಉತ್ತಮ ಕುಲ ಪ್ರಸೂತನ ಕೈ ಹಿಡಿಯುವವಳಾದರೆ ಮತ್ತೇನು ಬೇಕು? ಆದರೂ ನನ್ನದೊಂದು ಆಸೆಯನ್ನು ಸತ್ಯವಂತನಾಗಿ ನೀನು ನಡೆಸಿಕೊಡುವೆಯಷ್ಟೇ. ನನ್ನ ಕುವರಿಯನ್ನು ಮದುವೆಯಾದರೆ ಅವಳಿಗೆ ಹುಟ್ಟಿದ ಮಕ್ಕಳಿಗೆ ರಾಜ್ಯ ಸಲ್ಲಿಸಬೇಕು. ಈ ನನ್ನ ಒಂದು ಬಯಕೆಯನ್ನು ನೀನು ನಡೆಸಿಕೊಡಬೇಕಾಗಿ ವಿನಂತಿ ಎಂದ. ದಾಶರಾಜನ ವಚನಗಳು ರಾಜನ ಮನಸ್ಸನ್ನು ಚುಚ್ಚಿತು. ತನಗೆ ಬೆಳೆದು ನಿಂತ ಮಗನ ಒಬ್ಬನಿದ್ದಾನೆ. ಆ ಸುಕುಮಾರನನ್ನು ಬಿಟ್ಟು ಇವನ ಮೊಮ್ಮಕ್ಕಳಿಗೆ ರಾಜ್ಯವನ್ನು ಕೊಡುವುದು ನ್ಯಾಯೋಚಿತವೇ? ಹಿಂದೆ ಗಂಗೆಗೆ ಭಾಷೆ ಕೊಟ್ಟು 7 ಮಕ್ಕಳನ್ನು ಕಳೆದುಕೊಂಡಾಗಿದೆ. ಆ ರೀತಿ ದುಡುಕಿ ತಾನಿನ್ನು ಮುಂದಕ್ಕೆ ಮೋಸ ಹೋಗಬಾರದಾಗಿ ಮರು ಮಾತನಾಡದೆ ಹಸ್ತಿನಾವತಿಗೆ ಹಿಂದಿರುಗಿದನು. ಬಿಸಿ ಹಾಲಿಗೆ ನಾಲಿಗೆಯೊಡ್ಡಿ ಸುಟ್ಟುಕೊಂಡಿರುವ ಬೆಕ್ಕು ಇನ್ನೊಮ್ಮೆ ಹಾಲಿಗೆ ನಾಲಿಗೆ ಚಾಚುವಾಗ ಅಂಜುವುದು ಸಹಜ ತಾನೆ. ಮುಂದಿನ ವಿಷಯ ಭೀಷಣ ಪ್ರತಿಜ್ಞೆ. ಭೋಗಕ್ಕಿಂತ ತ್ಯಾಗ ಹಿರಿದು ಮರಳಿ ನಗರಕ್ಕೆ ತೆರಳಿದ ಶಂತನುವು ರಾಜಕಾರ್ಯಗಳಲ್ಲಿ ಅನಾಸಕ್ತಿಯನ್ನು ತಳೆದನು. ಎಲ್ಲ ಅಗತ್ಯದ ಕಾರ್ಯಗಳನ್ನು ಅಲಕ್ಷಿಸಿ ಆಲಸಿಯಾಗಿ ನಿದ್ರಾಗೃಹದಲ್ಲಿ ಕಾಲ ಕಳೆದನು.
ಸರ್ವ ರಾಜಕಾರ್ಯಗಳಲ್ಲಿಯೂ ನಿರುತ್ಸಾಹವಾಯಿತು. ಸೂಕ್ಷ್ಮಮತಿಯಾದ ದೇವವ್ರತನು ಅದನ್ನರಿತು ತಂದೆಯು ಯಮುನಾ ತೀರಕ್ಕೆ ತೆರಳಿದಾಗ ಯಾವುದೋ ಘಟನೆ ನಡೆದಿರಬೇಕೆಂದು ತನ್ನೊಳಗೆ ತರ್ಕಿಸಿ ನೇರವಾಗಿ ಅಪ್ಪನಲ್ಲಿ ಪ್ರಶ್ನಿಸಿದ. ಆದರೆ ಅವನಿಂದ ಸಮಂಜಸವಾದ ಉತ್ತರ ಬರಲಿಲ್ಲ. ದೇವವ್ರತ, ನಿನ್ನಂತಹ ಪುತ್ರರತ್ನ ನನಗಿರುವಾಗ ಯಾವ ಬೇಸರವೂ ನನ್ನೊಳಗೆ ಸುಳಿಯಲಾರದು. ಆದರೆ ನೀನೊಬ್ಬನೇ ಮಗನೆಂಬ ಚಿಂತೆ ಒಮ್ಮೊಮ್ಮೆ ಕಾಡುತ್ತಿದೆ. ಸೂಕ್ಷ್ಮಮತಿಯಾದ ದೇವವ್ರತನಿಗೆ ತನ್ನ ತಂದೆಯ ವಾಕ್ಯಗಳ ಒಟ್ಟು ಲೆಕ್ಕಾಚಾರ ಮಾಡಲಿಕ್ಕೆ ಹೆಚ್ಚು ಸಮಯ ಹಿಡಿಯಲಿಲ್ಲ. ಪಿತನೊಂದಿಗೆ ತೆರಳಿದ ವೃದ್ಧ ಮಂತ್ರಿಯನ್ನು ಪ್ರಶ್ನಿಸಿದಾಗ ಎಲ್ಲವೂ ವೇದ್ಯವಾಯಿತು. ಆ ಕ್ಷಣವೇ ಯಮುನಾ ತೀರದಲ್ಲಿಗೆ ತೆರಳಿ ದಾಶರಾಜನ ಮನೆಯನ್ನು ಹುಡುಕಿ ಅವನ ಮನೆಯಂಗಳದ ಸಮೀಪ ಬಂದಾಗ ಬೆಸ್ತರಾಜನು ಮಗಳೊಂದಿಗೆ ಸಂಭಾಷಣೆಯಲ್ಲಿ ನಿರತನಾಗಿದ್ದ. ಯುವರಾಜನನ್ನು ಕಂಡೊಡನೆ ದಾಶರಾಜ ಎದ್ದು ನಿಂತು ಆದರದಿಂದ ಸ್ವಾಗತಿಸಿದ. ಕುಶಲ ಪ್ರಶ್ನೆಗಳಾದ ನಂತರ ಗಾಂಗೇಯನು ದಾಶರಾಜನನ್ನು ಕೇಳಿದನು. ಹೇ ದಾಶರಾಜ, ನನ್ನ ಜನ್ಮದಾತ ಶಂತನು ಪ್ರಭು ನಿನ್ನ ಮಗಳಲ್ಲಿ ಮೋಹಿತರಾಗಿದ್ದಾರೆ. ಅವರಿಗೆ ಮದುವೆ ಮಾಡುವುದಕ್ಕೋಸ್ಕರವೇ ನಾನು ಇಲ್ಲಿಗೆ ಬಂದಿರುವೆ. ದೇವವ್ರತನ ಆ ಗಾಂಭೀರ್ಯದ ನುಡಿಗಳಿಂದ ಬೆಸ್ತರಾಜನು ಆಶ್ಚರ್ಯಪಟ್ಟನು. ಇವನೆಂತಹ ಹುಡುಗನಿರಬಹುದು? ಲೋಕದಲ್ಲಿ ತರುಣಾವಸ್ಥೆಗೆ ಬಂದ ಮಗನಿಗೆ ತಂದೆಯು ಕನ್ಯಾನ್ವೇಷಣೆ ಮಾಡಿ ವಿವಾಹ ಮಾಡಿಸುವುದು ಪದ್ಧತಿಯಾದರೂ ಇಲ್ಲಿ ನಡೆಯುತ್ತಿರುವುದು ವಿಪರ್ಯಾಸವಾಗಿದೆ. ಅಪ್ಪನಿಗೆ ಮದುವೆ ಮಾಡಿಸಲು ಪ್ರಾಯಬದ್ಧನಾದ ಪುತ್ರನು ಉತ್ಸಾಹದಿಂದ ಮುಂದಾಗಿದ್ದಾನೆ ಎಂದು ತನ್ನ ಕೈಯನ್ನು ಕೆನ್ನೆಯ ಮೇಲೆ ಇರಿಸಿದನು. ಪ್ರಭುಪುತ್ರ, ನೀನು ಇಲ್ಲಿ ಬರುವ ಮೊದಲು ಆಗಿ ಹೋದ ಘಟನೆಗಳನ್ನು ಕೇಳಿರುವೆಯಷ್ಟೇ. ಶಂತನು ರಾಜರಲ್ಲಿ ನಿವೇದಿಸಿದ್ದುದನ್ನೇ ನಿನ್ನಲ್ಲಿ ಪುನಃ ದೃಢೀಕರಿಸುತ್ತೇನೆ. ರಾಜನು ಯೋಜನಗಂಧಿಯನ್ನು ಮದುವೆಯಾಗುವುದಿದ್ದರೆ ಅವಳಿಗೆ ಹುಟ್ಟಿದ ಮಕ್ಕಳಿಗೆ ಪಟ್ಟಾಭಿಷೇಕವಾಗಬೇಕೆನ್ನುವುದು ನನ್ನ ಬಲವತ್ತರವಾದ ಇಚ್ಛೆ. ಈ ಅಭಿಪ್ರಾಯಕ್ಕೆ ನೀನು ಪ್ರೀತಿ ವಾತ್ಸಲ್ಯದಿಂದ ಒಪ್ಪಬಹುದಾದರೂ ನನಗೆ ಪೂರ್ಣ ಸಮಾಧಾನವಾಗಲಾರದು. ಮನದೊಳಗೆ ಒಂದು ಸಂಶಯ ಬಾಧಿಸುತ್ತಿದೆ. ನೀನು ಈ ನುಡಿಗಳನ್ನು ಪಾಲಿಸಿದರೂ ನಿನ್ನ ಕುವರರು ಪಾಲಿಸಬಹುದೇ? ಭವಿಷ್ಯತ್ತಿನಲ್ಲಿ ನನ್ನ ಮೊಮ್ಮಕ್ಕಳು ಅರಮನೆಯ ಮುಂದೆ ತಿರಿದುಂಬುವ ಸ್ಥಿತಿ ಬರಲೂಬಹುದು. ಅದರ ಬದಲಾಗಿ ಈ ಮಗಳು ಎಲ್ಲೋ ಬಡವನ ಕೈ ಹಿಡಿದಾದರೂ ಸುಖ ಸಂಸಾರ ಸಾಗಿಸುವುದು ಲೇಸಲ್ಲವೇ ಎಂದನು. ಗಾಂಗೇಯನಿಗೆ ದಾಶರಾಜನ ದೂರದರ್ಶಿತ್ವ ಸ್ಪಷ್ಟವಾಗಿ ಮನವರಿಕೆಯಾಯಿತು. ಜನ್ಮ ನೀಡಿದ ಜನಕನ ಇಚ್ಛೆಯನ್ನು ನೆರವೇರಿಸಿ ಜೀವನದಲ್ಲಿ ಕೃತಕೃತ್ಯನಾಗುವುದೇ ಲೇಸೆಂದು ತೋಚಿತು. ಪಿತೃವಾಕ್ಯ ಪರಿಪಾಲನೆಯನ್ನು ಮಾಡಿದ ಸೂರ್ಯವಂಶದ ಚಕ್ರವರ್ತಿ ಶ್ರೀರಾಮನ ಆದರ್ಶ ಜೀವನ ಕಣ್ಣ ಮುಂದೆ ನಿಂತಿತು. ಜನ್ಮದಾತನ ಅಪ್ಪಣೆಯನ್ನು ಶಿರಸಾವಹಿಸಿ ತಾಯಿಯ ಶಿರ ಉರುಳಿಸಿದ ತನ್ನ ಗುರು ಪರಶುರಾಮರ ಜೀವನ ಘಟನೆ ಸ್ಮೃತಿಪಟಲಕ್ಕೆ ಬಂತು. ಭೋಗಕ್ಕಿಂತ ತ್ಯಾಗದಲ್ಲಿ ಹೆಚ್ಚಿನ ಸಮಾಧಾನ ಮತ್ತು ಸಂತೋಷವಿದೆ ಎಂದು ಅರಿವಾಯಿತು. ನಭೋಮಂಡಲ ಬಿರಿಯುವಂತೆ ದಾಶರಾಜನಿಗೆ ವಿಶ್ವಾಸ ಹುಟ್ಟುವಂತೆ ಘೋಷಣೆಯನ್ನು ಮಾಡಿದನು. ಓ ಬೆಸ್ತರಾಜ, ಇದೋ ನಾನು ಮಾಡುವ ಪ್ರತಿಜ್ಞೆಯನ್ನು ಆಲಿಸು. ನನ್ನೀ ವಚನಗಳಿಗೆ ನಭೋಮಂಡಲದಲ್ಲಿರುವ ಸೂರ್ಯನಾರಾಯಣನೇ ಸಾಕ್ಷಿ. ಏಕಾದಶ ರುದ್ರರು, ದ್ವಾದಶಾದಿತ್ಯರು, ದೇವಾದಿ ದೇವತೆಗಳೇ ಸಾಕ್ಷಿ. ಹೆತ್ತವ್ವೆಯ ಸಾಕ್ಷಿಯಾಗಿ ಸಾರುತ್ತಿದ್ದೇನೆ. ನಿನ್ನ ಮಗಳಲ್ಲಿ ಜನಿಸಿದ ಮಕ್ಕಳಿಗೆ ರಾಜ್ಯವು ಸಲ್ಲಲಿ. ನಾನು ಆಜನ್ಮ ಬ್ರಹ್ಮಚಾರಿಯಾಗಿ ಬದುಕನ್ನು ಸಾಗಿಸುವೆ. ಈ ಜಗತ್ತಿನಲ್ಲಿರುವ ಸಕಲ ನಾರಿಯರು ನನ್ನ ತಾಯಿ ಭಾಗೀರಥಿ ದೇವಿಗೆ ಸರಿಸಮಾನರು. ಹಿಂದು ಮುಂದು ಯೋಚಿಸದೆ ನನ್ನ ಮಾತೃ ಸಮಾನಳಾದ ನಿನ್ನ ಮಗಳನ್ನು ನನ್ನೊಂದಿಗೆ ಪಲ್ಲಕ್ಕಿಯಲ್ಲಿ ಕಳುಹಿಸಿಕೊಡು. ನಿನ್ನ ಅಭಿಪ್ರಾಯದಂತೆ ನಡೆದುಕೊಳ್ಳುತ್ತೇನೆ. ನಾನು ಅಪುತ್ರನಾಗುತ್ತೇನೆಂದು ಚಿಂತಿಸಬೇಕಾಗಿಲ್ಲ. ತಂದೆಯವರ ಅಭೀಷ್ಟವನ್ನು ಈಡೇರಿಸುವುದರಿಂದ ನನಗೆ ಅಕ್ಷಯ ಲೋಕ ಪ್ರಾಪ್ತಿಯಾಗುವುದು. ಅಂಬಿಗ ನೊಡೆಯನಿಗೆ ತಾನು ನಿಂತ ನೆಲವನ್ನು ನಂಬಲಾಗಲಿಲ್ಲ. ಈ ರೀತಿ ಪ್ರತಿಜ್ಞೆ ಮಾಡುವವರು ಜಗತ್ತಿನಲ್ಲಿ ಇರಬಹುದೇ ಎಂದು ಆಶ್ಚರ್ಯಪಟ್ಟನು.
ನಾಲಿಗೆಯಿಂದ ನುಡಿಗಳು ತನಗೇ ಅರಿವಿರದೆ ಹೊರಬಿದ್ದವು. ದದಾನಿ ದದಾನಿ, ಕೊಡುತ್ತೇನೆ ಕೊಡುತ್ತೇನೆ ಎಂದ. ಆಗಸ ಗುಡುಗಿ ಮಿಂಚು ಹೊಳೆಯಿತು. ಆಕಾಶ ಪಥದಲ್ಲಿ ನಿಂತು ಸುಮನಸರು ಪುಷ್ಪವೃಷ್ಟಿ ಮಾಡಿದರು. ದೇವವ್ರತ, ಈ ಧರಿತ್ರಿಯಲ್ಲಿ ಯಾರೂ ಇಂದಿನವರೆಗೆ ಮಾಡಿರದ ಭೀಷಣ ಪ್ರತಿಜ್ಞೆಯನ್ನು ಗೈದಿರುವೆ. ಜನಕನಿಗೋಸ್ಕರ ನಿನ್ನ ಭಾವಿ ಜೀವನವನ್ನು ಧಾರೆ ಎರೆದ ಧೀಮಂತ ವೀರಾಗ್ರಣಿ. ಭೀಷಣವಾದ ಪ್ರತಿಜ್ಞೆಯನ್ನು ನೀನು ಮಾಡಿರುವುದರಿಂದ ನಾವೆಲ್ಲರೂ ಒಕ್ಕೊರಲಿನಿಂದ ನಿನ್ನನ್ನು ಭೀಷ್ಮ ಭೀಷ್ಮ ಎಂದು ಸಂಬೋಧಿಸುತ್ತಿದ್ದೇವೆ. ನಿನ್ನ ಹೆಸರು ಭೀಷ್ಮನೆಂದು ಪ್ರಖ್ಯಾತಿಯಾಗಲಿ. ಈ ಕ್ಷಣದಲ್ಲಿ ಅಷ್ಟ ದಿಕ್ಕುಗಳಲ್ಲಿ ಭೀಷ್ಮ ಭೀಷ್ಮ ಪ್ರತಿಧ್ವನಿಯಾಯಿತು. ದೇವವ್ರತನು ಭೀಷ್ಮನಾದನು. ರಾಜಕುಮಾರನು ಸತ್ಯವತಿ ದೇವಿಗೆ ನಮಸ್ಕರಿಸಿದನು. ಈ ದಿನದಿಂದ ನೀವು ನನ್ನ ಹೆತ್ತವ್ವೆಗೆ ಸಮಾನರಾಗಿದ್ದೀರಿ. ನನ್ನ ಪಿತೃಮಹಾಶಯರ ಕೈ ಹಿಡಿದು ಮನೆ ಬೆಳಗಿಸಲಿರುವ ಹಸ್ತಿನಾವತಿಯ ಮಹಾರಾಣಿಯಾಗುವುದೇ. ಮುತ್ತು ಮಾಣಿಕ್ಯದಿಂದ ವಜ್ರ ವೈಡೂರ್ಯಗಳಿಂದ ಅಲಂಕರಿಸಲ್ಪಟ್ಟ ಪಲ್ಲಕ್ಕಿ ನಿಮಗಾಗಿ ಕಾಯುತ್ತಿದೆ. ತಾಯೇ, ಅಂದಣವನ್ನೇರಿರಿ ಎಂದ. ಅಂಬಿಗರ ಪರಿವಾರದವರು ಆಶ್ಚರ್ಯಚಕಿತರಾದರು. ಹಲವರು ಹಸ್ತಿನಾವತಿಗೆ ಹೆಜ್ಜೆ ಹಾಕಿದರು. ಅರಮನೆಯ ಮುಂಭಾಗದಲ್ಲಿ ಪಲ್ಲಕ್ಕಿ ನಿಂತಿತು. ದೇವವ್ರತನು ದೇವಿಯನ್ನು ಅಂದಣದಿಂದ ಇಳಿಸಿ ಶಂತನು ಮಹಾರಾಜನಿಗೆ ಕರಮುಗಿದು ನಿಂತನು. ಪುತ್ರನನ್ನು ಚಕ್ರವರ್ತಿಯು ಆಲಂಗಿಸಿ ಅರೆಗಳಿಗೆ ತನ್ನನ್ನೇ ಮರೆತನು. ಎಂತಹ ತ್ಯಾಗ, ಎಂತಹ ಪ್ರತಿಜ್ಞೆ! ಮಗನ ಕಠಿಣ ಪ್ರತಿಜ್ಞೆಯನ್ನು ಮನಸಾರೆ ನೆನೆದು ವತ್ಸನನ್ನು ಆಶೀರ್ವದಿಸಿದನು. ಮಗು, ನಿನ್ನ ಅಸದೃಶವಾದ ತ್ಯಾಗಕ್ಕೆ ವರವೊಂದನ್ನು ಅನುಗ್ರಹಿಸುತ್ತಿದ್ದೇನೆ. ಎಂದಿನವರೆಗೆ ಇಳೆಯಲ್ಲಿ ಜೀವಿಸಲು ಬಯಸುವೆಯೋ ಅಂದಿನವರೆಗೆ ಮೃತ್ಯು ನಿನ್ನ ಮೇಲೆ ಪ್ರಭಾವ ಬೀರದಿರಲಿ. ಮರಣ ನಿನ್ನಿಚ್ಛೆಯಾಗಲಿ. ನಿನ್ನ ಅಪ್ಪಣೆಯನ್ನು ಪಡೆದರೆ ಮಾತ್ರ ಯಮದೂತರು ನಿನ್ನನ್ನು ಮುಟ್ಟಬಲ್ಲರು. ಕೀರ್ತಿವಂತನಾಗಿ ಬಾಳು ಎಂದು ಹರಸಿದನು. ಭೀಷ್ಮನ ಇಚ್ಛೆಯಂತೆ ಶಂತನು ಮತ್ತು ಸತ್ಯವತಿ ದೇವಿಯ ವಿವಾಹ ಸಡಗರದಿಂದ ನೆರವೇರಿತು. ತೀವ್ರ ಚಳಿಗೆ ಎಲೆಗಳನ್ನು ಕಳೆದುಕೊಂಡ ವೃಕ್ಷವು ಬೇಸಗೆ ಬರುತ್ತಲೇ ಇನ್ನೊಮ್ಮೆ ಚಿಗುರುವಂತೆ ರಾಜನ ಜೀವನದಲ್ಲಿ ಮತ್ತೆ ಉತ್ಸಾಹ ಮೂಡಿತು. ಸತ್ಯವತಿಯೊಂದಿಗೆ ಸಂತಸದ ಬಾಳು ಪ್ರಾರಂಭವಾಯಿತು. ಕೆಲ ವರ್ಷಗಳಲ್ಲಿ ಯೋಜನಗಂಧಿಯು ಚಿತ್ರಾಂಗದ ಮತ್ತು ವಿಚಿತ್ರ ವೀರ್ಯರೆಂಬ ಮುದ್ದು ಮುದ್ದಾದ ಕೂಸುಗಳಿಗೆ ಜನ್ಮವಿತ್ತಳು. ಅವರಿರುವರು ಬಾಲ್ಯಾವಸ್ಥೆಯಲ್ಲಿ ಇರುವಾಗಲೇ ಶಂತನು ಮಹಾರಾಜನು ಅಮರಲೋಕವನ್ನು ಸೇರಿದನು. ಸ್ನೇಹಿತರೆ, ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಮುಂದುವರೆಸೋಣ. ಧನ್ಯವಾದಗಳು.